ಭಾರತದ ದಿಢೀರ್ ದಾಳಿಗೆ ನಡುಗಿ ಹೋಗಿಬಿಟ್ಟಿದೆ ಪಾಕಿಸ್ತಾನ. ಪಾಕ್ ಸಂಸತ್ ಭವನದಲ್ಲಿ ಸಂಸದರು ಕಣ್ಣೀರು ಹಾಕಿದ್ದಾರೆ. ಪಾಕಿಸ್ತಾನದಲ್ಲಿ ಭಾರತದ ದಾಳಿಗೆ ಭಯದಿಂದ ನಡುಗಿ ಹೋಗಿದ್ದಾರೆ ಪಾಕಿಸ್ತಾನದ ಸಂಸದರು. ಈಗ ಏನು ಮಾಡಕ್ಕಾಗದೆ ಹೆದರಿ ಕಣ್ಣೀರನ್ನ ಹಾಕ್ತಿದ್ದಾರೆ ಪಾಕಿಸ್ತಾನದ ಸಂಸದರು. ಎಂತ ಪರಿಸ್ಥಿತಿ ನೋಡಿ ಪಾಕಿಸ್ತಾನದ್ದು. ಬೇಕು ಬೇಕು ಅಂತಾನೆ ಕಾಲ್ ಕೆರೆದು ಜಗಳಕ್ಕೆ ಬಂದು ಈಗ ಕಣ್ಣೀರಿಡುವಂತ ಪರಿಸ್ಥಿತಿಯನ್ನ ತಂದುಕೊಂಡಿದೆ ಪಾಕಿಸ್ತಾನ. ಭಾರತದ ದಾಳಿಯಿಂದ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಜನ ಭಯದಿಂದ ಬದುಕ್ತಾ ಇದ್ದಾರೆ. ನಮ್ಮನ್ನ ಕಾಪಾಡಿ ಅಂತ ಅಲ್ಲಿನ ಸಂಸದರು ಸಂಸತ್ತಿನಲ್ಲಿ ಕಣ್ಣೀರಿಡ್ತಾ ಇದ್ದಾರೆ. ಭಾರತದ ದಿಢೀರ್ ದಾಳಿಗೆ ನಡುಗಿ ಹೋಗಿದೆ ಪಾಕಿಸ್ತಾನ. ಅಕ್ಷರಶಃ ಈ ದೃಶ್ಯವನ್ನ ನೋಡಿ ಪಾಕಿಸ್ತಾನದ ಸಂಸದರು ಕಣ್ಣೀರ್ ಹಾಕಿ ಗೋಗರಿತಾ ಇರುವಂತ ದೃಶ್ಯ ಇದು. ಎಸ್, ಈ ಒಂದು ದೃಶ್ಯ ನಿಜಕ್ಕೂ ಕೂಡ ಪಾಕಿಸ್ತಾನಿಯರು ಯಾವ ರೀತಿಯ ಕುಗ್ಗು ಹೋಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಹೌದು, ಪದೇ ಪದೇ ಭಾರತ ಎಷ್ಟೇ ಸೈಲೆಂಟ್ ಆಗಿದ್ರು ಕೂಡ ಭಾರತವನ್ನ ಕೆಣಕಿ ಕೆಣಕಿ ಕೆರಳಿಸುವಂತ ಕೆಲಸವನ್ನ ಈ ಪಾಕಿಸ್ತಾನದ ಕುನ್ನಿಗಳು ಮಾಡ್ತಾರೆ. ಅದಾದ ನಂತರ ಭಾರತದ ಹೊಡೆತ ಯಾವ ರೀತಿಯಾಗಿದೆ ಅಂತ ಹೇಳಿ ಇಡೀ ಪಾಕಿಸ್ತಾನ ನೋಡ್ತಾ ಇದೆ. ನಿರಂತರವಾಗಿ ಪಾಕಿಸ್ತಾನದಲ್ಲಿ ಭಾರತ ದಾಳಿಯ ಮೇಲೆ ದಾಳಿಯನ್ನ ನಡೆಸುತ್ತಲೇ ಹೋಗ್ತಾ ಇದೆ. ಲಾಹೋರ್ನಲ್ಲಿ ದಾಳಿ ಆಯ್ತು, ಇಸ್ಲಾಮಾಬಾದ್ನಲ್ಲಿ ದಾಳಿ ಆಗುವ ಮುನ್ಸೂಚನೆ ಇದೆ, ರಾವಲ್ಪಿಂಡಿಯಲ್ಲಿ ದಾಳಿ ಆಯ್ತು, ಕರಾಚಿಯಲ್ಲಿ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ಇದೆಲ್ಲವನ್ನ ಗಮನಿಸಿರುವಂತ ಅಲ್ಲಿನ ಜನ ಒದ್ದಾಡ್ತಾ ಇದ್ದಾರೆ. ಲಿಟ್ರಲಿ ಅಲ್ಲಿನ ಸಂಸದರುಗಳು ಅಲ್ಲಿನ ಸಂಸತ್ ಸಭೆಯಲ್ಲಿ ಕಣ್ಣೀರಿಡ್ತಾ ಇದ್ದಾರೆ. ಆ ಒಂದು ದೃಶ್ಯ ನಿಮಗೆ ತೋರಿಸ್ತಾ ಇದೀವಿ ನಾವು. ಅಲ್ಲಿನ ಪಾಕಿಸ್ತಾನಿ ಸಂಸದರೊಬ್ಬರು ಹೇಳ್ತಾ ಇರೋದು, ನಮ್ಮ ಜನರನ್ನ ರಕ್ಷಣೆ ಮಾಡಿ, ನಮ್ಮ ದೇಶವನ್ನ ರಕ್ಷಣೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕಣ್ಣೀರಿಡ್ತಾ ಗೋಳಾಡ್ತಾ ಅಲ್ಲಿ ಮಾತನಾಡ್ತಾ ಇರುವಂತ ಒಂದು ದೃಶ್ಯ ಅದು. ಅಂದ್ರೆ ಪಾಕಿಸ್ತಾನ ಅಕ್ಷರಶಃ ನಲುಗಿ ಹೋಗ್ತಾ ಇದೆ, ಕುಗ್ಗಿ ಹೋಗ್ತಾ ಇದೆ. ಭಾರತದ ಜೊತೆಗೆ ಮಾತುಕತೆಯ ಮುಖೇನ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಅವರು ಸಲಹೆಯನ್ನ ಕೊಡ್ತಾ ಇದ್ದಾರೆ ಕಣ್ಣೀರು ಹಾಕೋ ಮುಖೇನ. ಅಂದ್ರೆ ಪಾಕಿಸ್ತಾನದ ಬಳಿ ಭಾರತವನ್ನ ಎದುರಿಸುವಂತ ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ. ಈಗಾಗಲೇ ಸಂಪೂರ್ಣವಾಗಿ ಸೋತ್ ಹೋಗಿದೆ ಪಾಕಿಸ್ತಾನ. ಇದೆಲ್ಲದರ ನಡುವೆ ಈಗ ಅಲ್ಲಿನ ಸಂಸದರೇ ಹೇಳ್ತಾ ಇರೋದು, ಭಾರತದ ಜೊತೆಗಿನ ಈ ಸಮಸ್ಯೆಯನ್ನ, ಈ ಬಿಕ್ಕಟ್ಟನ್ನ ಆದಷ್ಟು ಬೇಗ ಸರಿಪಡಿಸಿಕೊಳ್ಳಬೇಕು. ಇಲ್ಲವಾದ್ರೆ ಇಡೀ ಪಾಕಿಸ್ತಾನ ಮ್ಯಾಪ್ನಲ್ಲೂ ಇಲ್ಲದ ಹಾಗೆ ಮಾಡಿಬಿಡುತ್ತೆ ಭಾರತ ಅನ್ನೋದು ಅವರ ಅಳಲು. ಈಗಾಗಲೇ ಪಾಕಿಸ್ತಾನದಲ್ಲಿ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿ ಆಗಿದೆ. ಲಾಹೋರ್ನಲ್ಲಿ ಈ 4 ವಿಂಡೋ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಬಹಳ ಪ್ರಮುಖವಾಗಿ ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡಾಯಿಸಲಾಯಿತು ಇವತ್ತು ಭಾರತದ ಕಡೆಯಿಂದ. ಭಾರತದ ಸೇನೆಯಿಂದ ಲಾಹೋರ್ನಲ್ಲಿದ್ದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಉಡಿಸ್ ಮಾಡಲಾಯಿತು. कौम यकजा है, मैं इन सबसे कहूंगा कि मिल के चलो और अपने रब से रुजू करो। रब काबा, हम तेरे आगे दरख्वास्त करते हैं, इस मुल्क की हिफाजत फरमाना जो तूने हमें अता किया है, और ये नबी सल्लल्लाहु अलैहि वसल्लम की दुआओं का है। आपने कायदे आजम को इंग्लैंड में मुलाकात की, ख्वाब में आए और उनको कहा कि जाओ वापस और जाके पाकिस्तान का मामला हल करो। आप खान कलात को ख्वाब में आके ये हुक्म दिया कि तुमने पाकिस्तान की सरना ये मुल्क बन के रहेगा और तुमने तो ये ऐसा बड़ा मौजज़ा है कि अल्लाह पाक ने ये हमें अता किया है और अल्लाह पाक इस मुल्क की हिफाजत फरमाएंगे। दुनिया में जहां भी देखें शायद हमारी कमी है, हम मजबूर हैं, हम गुनाहगार हैं, लेकिन रब्बे काबा हम तेरे हबीब के उम्मती हैं। खुदा का वास्ता हमसे रहम का मौला फरमा। आप चले जाएं, उधर फिलिस्तीन में चले जाएं, कश्मीर में चले जाएं, जहां भी जाएंगे मुसलमानों के साथ वो ऐसे रो रहा है जो हम तो क्वालिटी कॉन्क्लेव में आने में क्या आपत्ति हो सकती है? साथियों, सबसे पहले तो मैं हमारी आर्म्ड फोर्सेज ने कल जो कार्रवाई की है, और जय हिंद, जय हिंद, जो शौर्य और पराक्रम दिखाया है उसके लिए मैं हृदय से बधाई देता हूं।